ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಸಾಗರ್. ಸಾಧಾರಣ ಮಾಸದ ಸೀರೆ ಹುಟ್ಟು ಹುಡುಗಿಯೊಬ್ಬಳು ಲಘುಬಗೆಯಿಂದ ಓಡುವ ನಡಿಗೆಯಲ್ಲಿ ಬರುತ್ತಿದ್ದಾಳೆ. ಮತ್ತೆ ಮತ್ತೆ ತಿರುಗಿ ನೋಡುತ್ತಾ ಗಾಬರಿಯಿಂದ ಬೆವರಿನ ಮುಖವನ್ನು ಒರೆಸುತ್ತಾ ಇದ್ದಾಳೆ. ತುಂಬು ಹರಿಯದ ಹೆಣ್ಣು. ನೋಡಿದರೆ ಮತ್ತೆ ನೋಡಬೇಕೆನ್ನುವ ಚೆಲುವೆ. ಇಂಥವಳನ್ನು ಪಡೆಯಲೇಬೇಕೆಂಬ ಹಂಬಲದಿಂದ ಹಸಿದ ಹುಲಿಗಳಂತೆ 4 ಜನ ಪುಂಡ ಹುಡುಗರು ಕುಡಿದ ಮತ್ತಿನಲ್ಲಿ ಅವಳನ್ನು ಬೆನ್ನಟ್ಟಿದ್ದಾರೆ. ಸಂಜೆ ಕಳೆದು ರಾತ್ರಿಯಾಗುವ ಸಮಯ. ಎಲ್ಲ ಜನರು ಮನೆಗಳಿಗೆ ತಲುಪಿದ್ದಾರೆ. ಪೂರ್ತಿ ರಸ್ತೆಯಲ್ಲಿ ವಿರಾಳಾತಿ ವಿರಳ ಜನರ ಓಡಾಟ. ಹೇ ನಿಲ್ಲೇ, ಎಲ್ಲೇ ಹೋಗ್ತೀಯಾ? ನಾವು ಬರ್ತೀವಿ ನಿನ್ ಜೊತೆ. ಹೇ ಹಿಡೀರೋ, ನೀನೆತ್ತಾಕೊಳ್ಳೋ, ಪಗುದಾಸ್ತಾಗವಳೆ. ಹುಡುಗರ ಸದ್ದಿಗೆ ಹುಡುಗಿಯ ಜಂಗಾಬಲವೇ ಹುಡುಗಿ ಹೋಗುತ್ತದೆ. ಅವಳು ಓಡಿ ಹೋಗಲು ಪ್ರಯತ್ನಿಸುವಷ್ಟರಲ್ಲೇ ಅವಳನ್ನು ಸುತ್ತುವರಿಯುತ್ತಾರೆ. ಕ್ರೂರ ನಗೆ ನಗುತ್ತಾ ಹತ್ತಿರ ಬರುತ್ತಿದ್ದಾರೆ. ಬಾಯಿಂದ ಗಬ್ಬುನಾತ ಬರುತ್ತಿದೆ. ಸೀರೆಯಲ್ಲಿ ಸೆರಗನ್ನು ಬಾಯಿಗೆ ಅಡ್ಡ ಹಿಡಿದು ಹಿಂದೆ ಸರಿಯುತ್ತಿದ್ದಾಳೆ, ಬೆದರಿದ ಹಿರಣಿಯಂತೆ. ಅಷ್ಟರಲ್ಲಿ ಒಬ್ಬನು ಇನ್ನೇನು ಅವಳ ಮುಡಿಗೆ ಕೈ ಹಾಕಬೇಕು. ಅಷ್ಟರಲ್ಲಿ ಕಟ್ ಕಟ್ ಕಟ್. ಪರ್ಫೆಕ್ಟ್ ಶಾಟ್ ಮೇಡಮ್, ಎಕ್ಸಲೆಂಟ್ ಶಾಟ್. ಪ್ರೀತಿ ಮೇಡಮ್, ವೆಲ್ ಡನ್ ಎನ್ನುವ ನಿರ್ದೇಶಕರ ಕೂಗಿಗೆ ಹೀರೋಯಿನ್ ಪ್ರೀತಿಯು ಮುಗುಳ್ನಗುತ್ತಾಳೆ. ತಕ್ಷಣವೇ ಆಕೆಯನ್ನು ಸುತ್ತುವರಿದ ಮೇಕಪ್ ಮ್ಯಾನ್ ಮತ್ತು ಮ್ಯಾನೇಜರ್ ಅಸಿಸ್ಟೆಂಟ್ಗಳು ಅವಳ ವ್ಯಾನಿಟಿ ಹತ್ತಿರ ಕರೆದೊಯ್ಯುತ್ತಾರೆ. ಬಾಗಿಲು ತೆರೆದು ಒಳಗೆ ಕಾಲಿಟ್ಟು ಹಿಂತಿರುಗಿ, ಸಾಗರ್, ಸ್ವಲ್ಪ ಟಚ್ ಅಪ್ ಬಾಕಿ ಇದೆ ಬಾ ಅಂತ ಹೇಳಿ ಒಳ ಹೋಗುತ್ತಾಳೆ. ಎಸ್ ಮೇಡಮ್ ಬಂದೆ ಅನ್ನುವ ಸಾಗರ್ ಕುಡಿಯುವ ಟೀ ಕಪ್ನೊಂದಿಗೆ ವ್ಯಾನಿಟಿ ಹತ್ತಿರ ಬರುತ್ತಾನೆ. ಅಲ್ಲಿದ್ದ ಅಂಗರಕ್ಷಕನೊಬ್ಬ, ಹೇಯ್, ಏನ್ ಮೇಡಮ್ ಕರೆದ್ರು ಅಂತ ಟೀ ಕಪ್ ಹಿಡದೆ ಹೋಗ್ತೀಯಾ? ಛೀ, ಬಿಸಾಕೋ ಅದನ್ನ, ಹೋಗು ಅಂತಾನೆ. ಅವರ ಮಾತಿಗೆ ಮುಗುಳ್ನಕ್ಕವ ವ್ಯಾನಿಟಿ ವ್ಯಾನ್ ಏರುವ ಮುನ್ನ ಟೀ ಕಪ್ಪನ್ನು ಬಿಸಾಡುತ್ತಾನೆ. ವ್ಯಾನ್ ಏರಿದವನೇ, ಮೇಡಮ್, ಇಂದು ಒಳಗಡೆ ಹೋಗುತ್ತಿದ್ದ ಹಾಗೆ ಇಂದಿನಿಂದ ಡೋರ್ ಲಾಕ್ ಆಗುತ್ತದೆ. ಗಾಬರಿಯಿಂದ ತಿರುಗಿ ನೋಡಲು ಮುಗುಳ್ನಗುತ್ತಾ ನಿಂತಿದ್ದಾಳೆ ಪ್ರೀತಿ. ಹೋ, ಏನ್ ಮೇಡಮ್ ನೀವು ಹೆದರಿಸಿಬಿಟ್ರಿ? ಬನ್ನಿ ಟಚಪ್ ಮಾಡ್ತೀನಿ ಅಂತಾನೆ. ಹಾಯ್, ಬಾ ಟಚ್ ಮಾಡು ಅಂತ ಮಾದಕ ನಗು ನಗ್ತಾಳೆ ಪ್ರೀತಿ. ಹೇ ಪ್ರೀತಿ, ಏನೇ ಮಾಡ್ತಿದೀಯಾ? ಇದು ಶೂಟಿಂಗ್ ಸ್ಪಾಟ್, ಸುಮ್ಮನಿರು ಪ್ಲೀಸ್. ಇಲ್ಲ ಅಂದರೆ ನನ್ನ ಕೆಲಸ ಹೋಗೋದು ಗ್ಯಾರಂಟಿ. ಹೇ ಬಿಡೋ, ಇದೊಂದು ಕೆಲಸನಾ? ನಡಿ, ನಾವೆಲ್ಲಾದರೂ ದೂರ ಹೋಗಿ ಬಿಡೋಣ. ಯಾಕೋ ನನಗೆ ಈ ಕೆಲಸ ಬೇಡವಾಗಿದೆ. ಸುಮ್ಮನಿರೆ, ಇರೋದೊಂದು ಕೆಲಸ. ಇಂಥ ಟಾಪ್ ಹೀರೋಯಿನ್ ಆಗಿ ನೀನು ಹೀಗೆ ಹೇಳ್ಬಹುದಾ? ಸರಿ, ನಾನು ಹೊರಡ್ತೀನಿ. ಯಾರಾದರೂ ಬಂದರೆ ಕಷ್ಟ. ಸರಿ, ನನ್ನ ಟಚಪ್ ಮಾಡಿ ಹೋಗು. ಓಕೆ ಬಾ. ಸಾರಿ, ಬನ್ನಿ ಮೇಡಮ್. ಮೇಕಪ್ ಮಾಡಿ ಹೊರಬಂದು ತನ್ನ ಉಳಿದ ಕೆಲಸ ಮುಗಿಸಿಕೊಂಡು ಬೈಕನ್ನೇರಿ ತನ್ನ ಅಪಾರ್ಟ್ಮೆಂಟ್ಗೆ ಹೋಗುತ್ತಾನೆ. ಈ ಕಡೆ ಶಾಟ್ ಮುಗಿಸಿದ ಪ್ರೀತಿ ಕೂಡ ತನ್ನ ಕಾರ್ನಲ್ಲಿ ತನ್ನ ಮನೆ ಕಡೆ ಹೊರಡಲು ನೋಡ್ತಾಳೆ. ಅಷ್ಟರಲ್ಲಿ ಅವಳ ಹೆಗಲ ಮೇಲೆ ಕೈಯೊಂದು ಬೀಳುತ್ತೆ. ತಿರುಗಿ ನೋಡ್ತಾಳೆ. ನಿರ್ದೇಶಕನಾದ ವೇದಾಂತ್ ನಿಂತಿರುತ್ತಾನೆ. ಏನಿವತ್ತು ಬಹಳ ಬೇಗ ಹೊರಟಾಗಿದೆ, ಮಾತಾಡಿಸಲ್ವಾ? ಹೋ ಸರ್, ನೀವಾ? ಹಾಂ, ಸ್ವಲ್ಪ ಸುಸ್ತಷ್ಟೇ. ನಾಳೆ ಸಿಗ್ತೀನಿ ಸರ್. ಹೇ ಬೇಬಿ, ರಿಲ್ಯಾಕ್ಸ್. ಬಾ, ಅದಕ್ಕೆ ಅಂತಾನೆ ಡ್ರಿಂಕ್ಸ್ ಪಾರ್ಟಿಗೆ ರೆಡಿ ಮಾಡಿದ್ದೀನಿ. ಬಾ, ಎಂಜಾಯ್ ಮಾಡೋಣ. ಬೇಡ ಸರ್, ಪ್ಲೀಸ್, ನಾನು ಹೋಗಬೇಕು ಬಿಡಿ. ಹೇ ಜಸ್ಟ್ 1 ಅವರ್ ಬೇಬಿ, ಮತ್ತೆ ನೀನು ನಿಮ್ಮ ಮನೆಗೆ ಹೋಗು. ನನಗೆ ಖುಷಿ ಕೊಡು ಪ್ಲೀಸ್. ಕೈ ಹಿಡಿದು ಎಳೆಯಲು ತೊಡಗುತ್ತಾನೆ. ಕೋಪದಲ್ಲಿ ಪ್ರೀತಿಯು ಅವನನ್ನು ತಳ್ಳಿ ಕಾರ್ ಸ್ಟಾರ್ಟ್ ಮಾಡಿ ಹೊರಟು ಹೋಗುತ್ತಾಳೆ. ಛೆ, ಇವತ್ತು ಮಿಸ್ ಆದ್ಲೋ. ಎಲ್ಲ ಹೋಗ್ತೀಯ ಡಿಯರ್, ಬಂದೇ ಬರ್ತೀಯಾ ಎಂದು ಹೋಗುತ್ತಾನೆ. ಮನೆಗೆ ಬಂದ ಪ್ರೀತಿಗೆ ಕೋಪ ಬಂದಿರುತ್ತದೆ ನಿರ್ದೇಶಕನ ಮೇಲೆ. ಅದಕ್ಕೆ ತನ್ನ ಮನೆಯ ಸಾಮಾನುಗಳನ್ನು ಚೆಲ್ಲಾಪಿಲ್ಲಿ ಮಾಡುತ್ತಾಳೆ. ಕೊನೆಗೆ ಸುಸ್ತಾಗಿ ಸೋಫಾ ಮೇಲೆ ಕುಳಿತು ಕಣ್ಣು ಮುಚ್ಚುತ್ತಾಳೆ. ಹಿಂದಿನ ನೆನಪಿಗೆ 3 ತಿಂಗಳ ಹಿಂದೆ ಪ್ರೀತಿಯು ಒಬ್ಬ ಫೇಮಸ್ ಸ್ಟಾರ್ ಆಗಲು ಚಿತ್ರರಂಗಕ್ಕೆ ಬಂದಿರುತ್ತಾಳೆ. ಅವಳಿಗೆ ಅದಕ್ಕೆ ತಕ್ಕ ಅವಕಾಶಗಳು ಕೂಡ ಬರುತ್ತವೆ. ಬಹಳ ಬೇಗ ಸೂಪರ್ ಸ್ಟಾರ್ ಆಗುತ್ತಾಳೆ. ಆಗಲೇ ಸಾಗರ್ ಅನ್ನುವ ಹುಡುಗ ಅಲ್ಲಿ ಮೇಕಪ್ ಮ್ಯಾನ್ ಆಗಿ ಕೆಲಸಕ್ಕೆ ಸೇರಿರುತ್ತಾನೆ. ಎಲ್ಲರ ಜೊತೆಗೆ ನಗು ನಗುತ್ತಾ ಮಾತನಾಡುವ ಹುಡುಗ ಬಹಳ ಬೇಗ ಎಲ್ಲರ ಮನ ಗೆದ್ದಿರುತ್ತಾನೆ. ಒಂದು ದಿನ ಬೆಳಗ್ಗೆಯೇ ಶೂಟಿಂಗ್ ಇರುವುದರಿಂದ ಬೇಗನೆ ಬಂದ ಪ್ರೀತಿಯು ತನ್ನ ಮೇಕಪ್ ಮ್ಯಾನ್ ಅನ್ನು ಹುಡುಕುತ್ತಾಳೆ. ಅವಳ ಮೇಕಪ್ ಮ್ಯಾನ್ ಬಂದಿರುವುದಿಲ್ಲ. ಆಗ ಸುಮ್ಮನೆ ನಿಂತಿದ್ದ ಸಾಗರ್ನನ್ನು ಕರೆದು, ಯಾರು ನೀನು ಅಂತ ಕೇಳಿದಾಗ ತನ್ನ ಪರಿಚಯ ಹೇಳುತ್ತಾನೆ. ಆಗ ಅವಳು, ಇವಾಗ ನನ್ನ ಮೇಕಪ್ ಮಾಡಲು ಬಾ ಅಂತ ಹೇಳ್ತಾಳೆ.
ಸರಿ ಅಂತ ಮೇಕಪ್ ಕಿಟ್ ತಗೊಂಡು ಅವಳ ವ್ಯಾನಿಟಿಗೆ ಹೋಗ್ತಾನೆ. ಅದು ಇದು ಮಾತನಾಡಿ ಅವಳನ್ನು ನಗಿಸಿ ಖುಷಿಪಡಿಸುತ್ತಾನೆ. ಪ್ರೀತಿಗೆ ಅವನು ತುಂಬ ಹಿಡಿಸಿಬಿಡುತ್ತಾನೆ. ಯಾವಾಗಲೂ ಲವಲವಿಕೆ ತುಂಬಿರುವ ಅವನ ಮುಖ ನೋಡಲು ಪ್ರತಿದಿನ ಅವನಿಂದಲೇ ಮೇಕಪ್ ಮಾಡಿಸಿಕೊಳ್ಳುತ್ತಿರುತ್ತಾಳೆ. ಅವಳು ಕೂಡ ಖುಷಿಯಾಗಿ ತನ್ನ ಕೆಲಸದಲ್ಲಿ ತೊಡಗುತ್ತಿರುತ್ತಾಳೆ. ನಿರ್ದೇಶಕ ವೇದಾಂತ್ಗೆ ಮೊದಲಿನಿಂದಲೂ ಅವಳ ಮೇಲೆ ಒಂದು ಕಣ್ಣು ಇರುತ್ತದೆ. ಯಾವಾಗಲೂ ಅವಳಿಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ಅಂದರೆ ಕೈ ಹಿಡಿದು ಎಳೆಯುವುದು, ರೂಮ್ಗೆ ಬಾ ಅನ್ನೋದು ಎಲ್ಲ ಮಾಡುತ್ತಿರುತ್ತಾನೆ. ಅವಳಿಗೆ ಅದರಿಂದ ಬೇಜಾರಾದಾಗಲೆಲ್ಲ ಸಾಗರ್ ಅವಳನ್ನು ಸಮಾಧಾನಿಸಿ ನಗಿಸುತ್ತಿರುತ್ತಾನೆ. ಒಮ್ಮೆ ವೇದಾಂತ್ ಪ್ರೀತಿಗೆ ಗೊತ್ತಿಲ್ಲದ ಹಾಗೆ ಅವಳ ನೀರಿನಲ್ಲಿ ನಶೆ ಬರುವ ಔಷಧಿ ಹಾಕಿ ಕೊಟ್ಟಿರುತ್ತಾನೆ. ಶೂಟ್ ಬ್ರೇಕ್ನಲ್ಲಿ ಬಂದ ಪ್ರೀತಿಯೋ ಊಟ ಮಾಡಿ ನೀರು ಕುಡಿದು ಹೋಗಿರುತ್ತಾಳೆ. ಶೂಟಿಂಗ್ ಮಧ್ಯದಲ್ಲಿ ಪ್ರೀತಿಯೋ ತಲೆ ಸುತ್ತು ಬಂದು ಬೀಳುತ್ತಾಳೆ. ಎಲ್ಲರೂ ಸೇರಿ ಅವಳನ್ನು ಅವಳ ವ್ಯಾನಿಟಿಗೆ ಕರೆತರುತ್ತಾರೆ. ಅಲ್ಲಿ ಡಾಕ್ಟರ್ ಬಂದು ಚೆಕ್ ಮಾಡಿ ಸ್ವಲ್ಪ ಸುಸ್ತಿದೆ, ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಎನ್ನುತ್ತಾರೆ. ಆಗ ಅಲ್ಲಿಗೆ ಬಂದ ವೇದಾಂತ್, ಚಿಂತೆ ಮಾಡಬೇಡಿ ಡಾಕ್ಟರ್, ಅವರನ್ನು ನಾನು ಮನೆಗೆ ಸೇರಿಸುತ್ತೀನಿ ಅಂತಾನೆ. ಡಾಕ್ಟರ್ ಹೋಗುತ್ತಾರೆ. ಇದೇ ಸಮಯ ಸಾಧಿಸಿ ವೇದಾಂತ್ ಅವಳ ಶೀಲಹರಣಕ್ಕೆ ಪ್ರಯತ್ನಿಸುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾಗರ್ನನ್ನು ನೋಡಿ ವೇದಾಂತ್ ಸುಮ್ಮನೆ ಹೊರಟು ಹೋಗುತ್ತಾನೆ. ನಂತರ ಸಾಗರ್ನನ್ನು ತನ್ನ ಕ್ಯಾಬಿನ್ಗೆ ಕರೆಸಿಕೊಳ್ಳುವ ವೇದಾಂತ್, ಯಾರ ಮುಂದೆಯಾದರೂ ಬಾಯಿ ಬಿಟ್ಟರೆ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ ಅಂತ ಹೆದರಿಸುತ್ತಾನೆ. ವೇದಾಂತ್ನ ಬೆದರಿಕೆಗೆ ಹೆದರಿದ ಸಾಗರ್ನ ಎಲ್ಲಿ ತನ್ನ ಕೆಲಸ ಹೋಗುವುದೋ ಎಂದುಕೊಂಡು ಸುಮ್ಮನಾಗುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಮರಳಿದ ಮೇಲೆ ಪ್ರೀತಿಯು ಎದ್ದು ಕುಳಿತು ತನಗೆ ಏನಾಗಿರಬಹುದು ಎಂದು ಯೋಚಿಸುತ್ತಾಳೆ. ತಲೆಯೆಲ್ಲ ಭಾರವಾದಂತಾಗಿ ಸಾಗರ್ನಿಗೆ ತಲೆಗೆ ಮಸಾಜ್ ಮಾಡಲು ಹೇಳುತ್ತಾಳೆ. ಅವನು ಮಸಾಜ್ ಮಾಡುತ್ತಾ ಏನೇನೋ ಜೋಕ್ಸ್ ಮಾಡಿ ನಗಿಸುತ್ತಿರುತ್ತಾನೆ. ಪ್ರೀತಿಯು ಸಹಜವಾಗಿ ಅವನತ್ತ ಆಕರ್ಷಿತಳಾಗುತ್ತಾಳೆ. ಒಂದೇ ಸಲ ಅವನ ಕೈ ಹಿಡಿದು ಎಳೆದು ತನ್ನ ಮೇಲೆ ಬೀಳಿಸಿಕೊಳ್ಳುತ್ತಾಳೆ. ಹಠಾತ್ತಾಗಿ ಆದ ಕ್ರಿಯೆಗೆ ಹೆದರಿದ ಸಾಗರ್ ಸಾರಿ ಮೇಡಮ್ ಎನ್ನುತ್ತಾನೆ. ನಾನೇ ಹೇಳಿದಿರುವಾಗ ಯಾಕೆ ಸಾರಿ ಕೇಳ್ತೀಯಾ? ಸಾಗರ್, ನೀನು ನನಗೆ ಬೇಕು, ನನ್ನ ಮದುವೆ ಆಗ್ತೀಯಾ ಎಂದಳು. ಸಾಗರನಿಗೆ ಎಲ್ಲ ಕನಸಿನ ರೀತಿ ಅನಿಸುತ್ತದೆ. ಮೇಡಮ್, ಜೋಕ್ ಮಾಡಬೇಡಿ, ತಡೆದುಕೊಳ್ಳೋಕೆ ಆಗಲ್ಲ ಅಂತ ನಗ್ತಾನೆ. ಜೋಕಲ್ಲ ಸಾಗರ್, ನಿಜವಾಗಿ ನನಗೆ ನಿನ್ನಂತಹ ಜೊತೆಗಾರನ ಅವಶ್ಯಕತೆ ಇದೆ. ಪ್ಲೀಸ್ ಮದುವೆ ಆಗೋಣ ಅಂತಾಳೆ. ಮೇಡಮ್, ನೀವು ಈಗ ಯಾವುದೋ ಧ್ಯಾನದಲ್ಲಿದ್ದೀರಾ. ನಾನೆಲ್ಲಿ, ನೀವೆಲ್ಲಿ? ನಾನು ಇಲ್ಲಿ ಕೆಲಸ ಮಾಡುವ ಸಾಧಾರಣ ಮೇಕಪ್ ಮ್ಯಾನ್, ನೀವು ಟಾಪ್ ಹೀರೋಯಿನ್. ಅದೆಲ್ಲ ಆಗದ ಮಾತು ಮೇಡಮ್. ಸಾಗರ್, ನಾನು ಯಾವುದೇ ರೀತಿಯ ಒತ್ತಡ ಹಾಕಲ್ಲ. ನಿನಗೆ ಬೇರೆ ಯಾರಾದರೂ ಇಷ್ಟ ಇದ್ದರೆ ಪರವಾಗಿಲ್ಲ, ಆದರೆ ನನ್ನ ಬಿಟ್ಟು ಹೋಗಬೇಡ ಪ್ಲೀಸ್ ಅಂತಾಳೆ. ಅದಕ್ಕೆ ಸಾಗರ್, ನನಗೆ ಯೋಚಿಸಲಿಕ್ಕೆ ಸಮಯ ಬೇಕು. ನನ್ನ ಮೇಲೆ ನನ್ನ ಮನೆಯವರ ಜವಾಬ್ದಾರಿ ಇದೆ. ತಂದೆಗೆ ಪ್ಯಾರಾಲಿಸಿಸ್ ಆಗಿ ಹಾಸಿಗೆ ಹಿಡಿದಿದ್ದಾರೆ. ತಾಯಿ ನಮ್ಮನ್ನು ಬಿಟ್ಟು ಯಾವಾಗಲೂ ಹೋಗಿ ಆಯಿತು. ಇಬ್ಬರು ಅಕ್ಕಂದಿರ ಮದುವೆ ಮಾಡಿಸಬೇಕು. ಚಿಕ್ಕ ತಮ್ಮನಿಗೆ ಬುದ್ಧಿ ಸರಿಯಿಲ್ಲ. ಇಷ್ಟೆಲ್ಲ ಇರೋದರಿಂದ ನನ್ನ ಬಗ್ಗೆ ನಾನು ಯೋಚಿಸಲು ಸಾಧ್ಯವೇ ಇಲ್ಲ ಅನ್ನುತ್ತಾನೆ. ಸಾರಿ ಸಾಗರ್, ನಾನು ಯೋಚಿಸದೆ ನಿನ್ನ ಮೇಲೆ ಒತ್ತಡ ಹೇರಿದೆ. ನನಗೆ ತಾಯಿ ಒಬ್ಬರು ಬಿಟ್ಟರೆ ಯಾರೂ ಇಲ್ಲ. ಮನೆಯಲ್ಲಿ ಆಳು ಕಾಳು ಇದ್ದರೂ ನಾನು ಮಾತ್ರ ಒಬ್ಬಂಟಿ. ತಂದೆ ಯಾರೂ ಗೊತ್ತಿಲ್ಲ, ಯಾರಿಗೋ ಹುಟ್ಟಿದವಳು ನಾನು. ಹಾಗಾಗಿ ನನ್ನ ಮೇಲೆ ನನಗೆ ತಿರಸ್ಕಾರ ಇದೆ. ನಿನಗೆ ನೋವು ಕೊಡುವ ಉದ್ದೇಶ ನನಗಿಲ್ಲ ಅಂತಾಳೆ ಪ್ರೀತಿ. ಅವಳ ಕತೆ ಕೇಳಿ ಮರುಕಪಡುತ್ತಾನೆ ಸಾಗರ್. ಅಂದಿನಿಂದ ಇಬ್ಬರ ಒಡನಾಟ ಜಾಸ್ತಿಯಾಗುತ್ತದೆ. ಸ್ವಲ್ಪ ದಿನದಲ್ಲಿಯೇ ಸಾಗರ್ ಕೂಡ ಅವಳನ್ನು ಇಷ್ಟಪಡಲು ಶುರು ಮಾಡುತ್ತಾನೆ. ಅವಳಂತೂ ಅವನನ್ನು ಬಿಟ್ಟು ಇರುತ್ತಲೇ ಇರಲಿಲ್ಲ. ಆದರೆ ತಮ್ಮ ಸಂಬಂಧವನ್ನು ಯಾರಿಗೂ ಗೊತ್ತಾಗದ ಹಾಗೆ ಮುಚ್ಚಿಟ್ಟಿದ್ದರು. ಶೂಟಿಂಗ್ ಸ್ಥಳದಲ್ಲಿ ಮಾತ್ರ ಒಬ್ಬರಿಗೊಬ್ಬರು ಗೊತ್ತಿಲ್ಲದವರ ಥರ ಇರುತ್ತಿದ್ದರು. ಮನೆಯಲ್ಲಿ ರಾತ್ರಿ ಸಾಗರ್ ಅವಳ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದನು. ಆದರೆ ಎಂದಿಗೂ ಎಲ್ಲೇ ಮೀರಿರಲಿಲ್ಲ. ಒಂದು ಒಳ್ಳೆಯ ದಿನ ನೋಡಿ ಅವಳಿಗೆ ತಾಳಿಯನ್ನೂ ಸಹ ಕಟ್ಟಿದ್ದನು. ಇತ್ತೀಚೆಗೆ ಮತ್ತೆ ವೇದಾಂತ್ನ ಕಾಟ ತುಸು ಜಾಸ್ತಿನೇ ಆಗಿತ್ತು. ಮಾತು ಮಾತಿಗೆ ಹತ್ತಿರ ಬರೋದು, ಅಲ್ಲಿ ಇಲ್ಲಿ ಮುಟ್ಟಿ ಮಾತನಾಡಿಸುವುದು ಮಾಡುತ್ತಿದ್ದನು. ಇದರಿಂದ ಬೇಸೆತ್ತು ಪ್ರೀತಿಯೋ ಸಾಗರನಿಗೆ ಎಲ್ಲಾದರೂ ದೂರ ಕರೆದುಕೊಂಡು ಹೋಗು ಎನ್ನುತ್ತಿದ್ದಳು. ಸಾಗರ್ ಕೂಡ ಹೂ ಅಂದುಕೊಂಡೇ ಸಮಯ ಸಾಗಿಸುತ್ತಿದ್ದನು. ಒಮ್ಮೆ ಪ್ರೀತಿಗೆ ಸರ್ಪ್ರೈಸ್ ಕೊಡಲೆಂದು ಸಾಗರ್ನು ರಜೆ ಹಾಕಿ ಅವಳನ್ನು ಶೂಟಿಂಗ್ ಕ್ಯಾನ್ಸಲ್ ಮಾಡಿಸಿ ಮಂಗಳೂರಿನ ಬೀಚ್ಗೆ ಕರೆದೊಯ್ಯುತ್ತಾನೆ. ಇಬ್ಬರು ಸಂತಸದಿಂದ ಇಡೀ ದಿನ ಕಳೆಯುತ್ತಾರೆ.
ಪ್ರೀತಿಗೆ ಹೇಳಲಾರದಷ್ಟು ಸಂತೋಷವಾಗಿರುತ್ತದೆ. ಅವಳ ಪ್ರೀತಿಯ ಹೋಟೆಲ್ಗೆ ಹೋಗಿ ಊಟ ಮಾಡಿಸುತ್ತಾನೆ. ಶಾಪಿಂಗ್ ಕರೆದುಕೊಂಡು ಹೋಗುತ್ತಾನೆ. ಬೀಚ್ನಲ್ಲಿ ಇಬ್ಬರೂ ಕೈ ಹಿಡಿದು ಮುಳುಗುವ ಸೂರ್ಯನ ನೋಡಿ ಆನಂದಿಸುತ್ತಾರೆ. ಹೀಗೆ ಇಡೀ ದಿನ ಕಳೆದು ತಮ್ಮ ಗೂಡಿಗೆ ಮರಳುತ್ತಾರೆ. ಮಾರನೆಯ ದಿನದಿಂದ ಮತ್ತೆ ತಮ್ಮ ಕೆಲಸಗಳಲ್ಲಿ ತೊಡಗುತ್ತಾರೆ. ಇಂದಿನ ದಿನ ಮೇಡಮ್ ಶಾಟ್ ರೆಡಿ ಅಂದ ತಕ್ಷಣ ಪ್ರೀತಿ ವಾಸ್ತವಕ್ಕೆ ಬರುತ್ತಾಳೆ. ಸರಿ ನಡೀರಿ ಬಂದೆ ಅಂತ ಸ್ಪಾಟ್ ಬಾಯ್ ಹಿಂದೆ ಹೋಗುತ್ತಾಳೆ. ಶೂಟಿಂಗ್ನಲ್ಲಿ ಯಾಕೋ ಲವಲವಿಕೆ ಇಲ್ಲದೆ ಇರುತ್ತದೆ. ಅದಕ್ಕೆ ಅಂದಿಗೆ ಪ್ಯಾಕಪ್ ಮಾಡಿಸಿಕೊಂಡು ಮನೆಗೆ ಬರುತ್ತಾಳೆ. ಯಾಕೋ ತುಂಬ ಬೇಜಾರಿನಲ್ಲಿ ಇದ್ದಿದ್ದರಿಂದ ಸಾಗರ್ಗೆ ಫೋನ್ ಮಾಡಿ ಕರೆಸಿಕೊಳ್ಳುತ್ತಾಳೆ. ಡೋರ್ ಬೆಲ್ ಆಗುತ್ತದೆ. ಸಾಗರ್ ಬಂದನೆಂದು ಎದ್ದು ಬಾಗಿಲ ಬಳಿ ಬರುತ್ತಾಳೆ. ಬಾಗಿಲು ತೆಗೆದವಳೆ ಶಾಕ್ನಿಂದ ಹಿಂದೆ ಬರುತ್ತಾಳೆ. ಬಂದ ಆಗಂತಕನ ಕೈಯಲ್ಲಿ ಚೂಪಾದ ಚಾಕು ಇರುತ್ತದೆ. ಯಾರ್ ನೀನು? ಏನ್ ಬೇಕು? ಹತ್ರ ಬರಬೇಡ. ಇಷ್ಟನ್ನು ಅನ್ನುವಷ್ಟರಲ್ಲೇ ಚಾಕುವನ್ನು ಬೀಸುತ್ತಾನೆ ಆ ಅಪರಿಚಿತ ವ್ಯಕ್ತಿ. ಸಾಗರ್ನು ಮನೆಗೆ ಬಂದು ಸ್ನಾನ ಮಾಡಿ ಅಡುಗೆಗೆ ರೆಡಿ ಮಾಡಲು ಹೋಗುವಷ್ಟರಲ್ಲಿ ಪ್ರೀತಿಯ ಕರೆ ಬರುತ್ತದೆ. ಇಷ್ಟು ಹೊತ್ತಿನಲ್ಲಿ ಯಾಕೆ ಮಾಡುತ್ತಿರಬಹುದು ಅಂತ ಹೇಳುತ್ತಾ ಫೋನ್ ತೆಗೆಯುತ್ತಾನೆ. ಸಾಗರ್, ಸ್ವಲ್ಪ ಮನೆ ಕಡೆ ಬಾರೋ, ನಿನ್ನ ನೋಡಬೇಕು ಅನಿಸ್ತಾ ಇದೆ, ಪ್ಲೀಸ್. ಯಾಕೆ ಪ್ರೀತು, ಏನಾಯ್ತು? ಯಾರೇನಾದರೂ ಅಂದ್ರಾ? ಇಲ್ಲ, ಯಾಕೋ ಬೇಜಾರು. ಸ್ವಲ್ಪ ನಿನ್ನ ಜೊತೆ ಇರೋಣ ಅನಿಸ್ತಾ ಇದೆ. ಓಕೆ ಡಿಯರ್, ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರೋ ಆಗಿದೆ. ಬಂದೆ ಚಿನ್ನ ಅಂತ ಹೇಳಿ ಫೋನ್ ಇಟ್ಟು ಪ್ರೀತಿ ಮನೆ ಕಡೆ ಗಾಡಿ ತಿರುಗಿಸುತ್ತಾನೆ. ಪ್ರೀತಿ ಮನೆ ಹತ್ತಿರ ಬರುತ್ತಲೋ ತುಂಬ ಜನ ಸೇರಿರುತ್ತಾರೆ. ಸಾಗರ್ನಿಗೆ ಭಯವಾಗಿ ನಿಧಾನವಾಗಿ ಒಳಗೆ ಹೋಗುತ್ತಾನೆ. ಅಲ್ಲಿ ನಿರ್ದೇಶಕ ವೇದಾಂತ್ ಪೊಲೀಸರ ಜೊತೆ ಮಾತನಾಡುತ್ತಿರುತ್ತಾನೆ. ಸಾಗರ್ಗೆ ಕೈಕಾಲೇ ಆಡುವುದಿಲ್ಲ. ಪ್ರೀತುಗೆ ಏನಾದರೂ ಆಗಿರಬಹುದಾ? ಪೊಲೀಸರು ಯಾಕೆ ಬಂದಿದ್ದಾರೆ? ಅಷ್ಟರಲ್ಲಿ ಅವನ ಯೋಚನೆಗೆ ಕತ್ತರಿ ಬಿದ್ದಂತೆ ವೇದಾಂತ್ನ ಕೈ ಸಾಗರ್ನ ಹೆಗಲಿಗೆ ಬೀಳುತ್ತದೆ. ಸರ್ ಸರ್ ಏನಾಯಿತು ಮೇಡಮ್ಗೆ? ಎಲ್ಲಿ ಪ್ರೀತಿ ಮೇಡಮ್ ಚೆನ್ನಾಗಿದ್ದಾರಾ? ಆಗ ವೇದಾಂತ್, ಅರೆ ಸಾಗರ್, ಯಾಕೆ ಇಷ್ಟು ಲೇಟ್ ಮಾಡಿದೆ? ಪ್ರೀತಿದು ಕೊಲೆ ಆಗಿದೆ. ವಾಟ್? ನೋ, ಸಾಧ್ಯನೇ ಇಲ್ಲ. ಏನೇನು ಹೇಳ್ಬೇಡಿ ನೀವು. ಈಗ ಅರ್ಧ ಗಂಟೆ ಮುಂಚೆ ಮಾತಾಡಿದ್ದೀನಿ. ಮನೆಗೆ ಬಾ ಅಂದ್ರು. ಹೇಗೆ ಇದೆಲ್ಲ? ನೋ, ಐ ಕಾಂಟ್ ಬಿಲೀವ್ ಇಟ್. ಹೋ ಶಿಟ್ ಎನ್ನುತ್ತಾ ಕೆಳಗೆ ಕುಸಿದು ಕೂರುತ್ತಾನೆ. ಏನು? ನಿನ್ನ ಪ್ರೀತಿ ಮನೆಗೆ ಬಾ ಅಂದ್ರಾ? ಯಾಕೆ? ನಿನಗೂ ಅವರಿಗೂ ಏನು ಸಂಬಂಧ? ನೀನು ಯಾಕೆ ಕರೆದಿದ್ರು? ಅದು ಗೊತ್ತಿಲ್ಲ. ಏನೋ ಸಡನ್ನಾಗಿ ಫೋನ್ ಮಾಡಿ ಬೇಗ ಮನೆಗೆ ಬಾ ಅಂದ್ರು. ಯಾಕೆ ಅಂತ ಗೊತ್ತಿಲ್ಲ. ಕೇಳೋ ಅಷ್ಟರಲ್ಲೇ ಫೋನ್ ಕಟ್ಟಾಯಿತು. ಬಾಯಿಗೆ ಬಂದ ಸುಳ್ಳು ಹೇಳಿದ. ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಂಕಜ್ ಬರುತ್ತಾರೆ. ನೀವ್ಯಾರು? ಸರ್, ಇವನು ಮೇಡಮ್ನ ಪರ್ಸನಲ್ ಮೇಕಪ್ ಮ್ಯಾನ್. ಹೆಸರು ಸಾಗರ್. ವೇದಾಂತ್ ಹೇಳ್ತಾರೆ. ಓಹೋ, ನೀವು ಸ್ಟೇಷನ್ಗೆ ಬಂದು ಹೇಳಿಕೆ ಕೊಡಬೇಕಾಗುತ್ತದೆ ಮಿಸ್ಟರ್ ಅನ್ನುತ್ತಾರೆ. ಸರ್, ಒಂದ್ಸಲ ನಾನು ಪ್ರೀತಿ ಮೇಡಮ್ನ ನೋಡಬಹುದಾ? ಹಾಂ, ಬಟ್ ಏನು ಟಚ್ ಮಾಡಬೇಡಿ. ಸರಿ ಸರ್. ಸಾಗರ್ ಲಘು ಬಗೆಯಿಂದ ಪ್ರೀತಿಯ ರೂಮಿನಡೆ ಹೋಗ್ತಾನೆ. ಅಲೋ ಮಿಸ್ಟರ್, ಅಲ್ಲಲ್ಲ, ಇಲ್ಲಿ ಡೈನಿಂಗ್ ಹಾಲ್ನಲ್ಲಿ ಅಂತಾರೆ. ಮತ್ತೆ ತಿರುಗಿ ಬಂದು ನೋಡಿದಾಗ ಪ್ರೀತಿಯು ಶವವಾಗಿ ಬಿದ್ದಿರುತ್ತಾಳೆ. ಮುಖದ ಮೇಲೆ ಚಾಕುವಿನಿಂದ ಕೊರೆದು ಕಾಯ ಮಾಡಿರುತ್ತಾರೆ. 3-4 ಸಲ ಹೊಡೆದ ಗುರುತುಗಳು. ಕೈಯಲ್ಲಿ ಇರುವ ನರವನ್ನು ಕತ್ತರಿಸಿ ರಕ್ತ ಹೋಗುವ ಹಾಗೆ ಮಾಡಿ ಸಾಯಲು ಬಿಟ್ಟಿರುವ ಹಾಗಿರುತ್ತದೆ. ಅವಳ ಅಂದದ ಮುಖವನ್ನು ಗುರ್ತೇ ಸಿಗದಷ್ಟು ಕ್ರೂರವಾಗಿ ಮಾಡಿರುತ್ತಾರೆ. ಅದನ್ನು ನೋಡಿ ಒಂದು ಕ್ಷಣಕ್ಕೆ ಸಾಗರ್ ತಲೆ ಸುತ್ತು ಬಂದ ಹಾಗೆ ಆಗಿ ಅಲ್ಲೇ ಕುಸಿದು ಬೀಳುವವನನ್ನು ಪೊಲೀಸ್ ಪೇದೆಗಳು ಹಿಡಿದು ಸೋಫಾದ ಮೇಲೆ ಕೂರಿಸುತ್ತಾರೆ. ಇನ್ಸ್ಪೆಕ್ಟರ್ ಪಂಕಜ್ ನೀರಿನ ಲೋಟ ಕೊಡುತ್ತಲೇ ಘಟಘಟನೆ ನೀರು ಕುಡಿಯುತ್ತಾನೆ. ಪ್ರೀತಿಯ ಶವವನ್ನು ನೋಡಿದ ಸಾಗರ್ನಿಗೆ ತುಂಬ ದುಃಖವಾಗುತ್ತದೆ. ಪೊಲೀಸ್ನವರು ಶವವನ್ನು ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗಿ ನಂತರ ಅದನ್ನು ಪ್ರೀತಿಯ ತಾಯಿಗೆ ಒಪ್ಪಿಸುತ್ತಾರೆ. ಬೇರೆ ಯಾರೂ ಸಂಬಂಧಿಕರು ಇಲ್ಲದ ಕಾರಣ ತಾಯಿ ಮತ್ತು ಸಾಗರ್ನೇ ನಿಂತು ಶವ ಸಂಸ್ಕಾರವನ್ನು ನೆರವೇರಿಸುತ್ತಾರೆ. ಪ್ರೀತಿಯು ತೀರಿಕೊಂಡು 1 ವಾರವಾದರೂ ಯಾವುದೇ ಮಾಹಿತಿ ಕೊಲೆಗಾರನ ಬಗ್ಗೆ ದೊರೆತಿರುವುದಿಲ್ಲ. ಇನ್ಸ್ಪೆಕ್ಟರ್ ಪಂಕಜ್ ಕೂಡ ಹಗಲಿರಲು ಹುಡುಕಾಟ ನಡೆಸಿರುತ್ತಾರೆ. ಇನ್ನೂ ಕೂಡ ಕೊಲೆಗಾರ ಆರಾಮಾಗಿ ಹೊರಗಡೆ ಇರುತ್ತಾನೆ. ಒಂದು ರಾತ್ರಿ ಸಾಗರ್ನು ಹೀಗೆ ಊಟ ಮಾಡಿಕೊಂಡು ವಾಕಿಂಗ್ ಅಂತ ಹೋಗುತ್ತಿರುತ್ತಾನೆ. ಪ್ರೀತಿಯ ಮನೆಯ ಹತ್ತಿರ ಯಾರೋ ಓಡಾಡುತ್ತಿರುವ ಹಾಗೆ ಕಾಣುತ್ತದೆ. 2 ನೆರಳುಗಳು ನೋಡುತ್ತಾನೆ. ಹತ್ತಿರ ಹೋಗಿ ನೋಡುವಷ್ಟರಲ್ಲಿ ಅಲ್ಲಿ ಯಾರೂ ಇರುವುದಿಲ್ಲ. ತಾನೇ ಎಲ್ಲೋ ಭ್ರಮೆ ಆಗಿರಬೇಕು ಅಂತ ಯೋಚಿಸಿ
ಅಲ್ಲಿಂದ ಹೊರಡುತ್ತಾನೆ. 2 ದಿನಗಳ ಬಳಿಕ ಮತ್ತೆ ಅದೇ ರೀತಿ ಅವನಿಗೆ ಭಾಸವಾಗುತ್ತದೆ. ಕಳ್ಳ ಹೆಜ್ಜೆ ಇಟ್ಟು ನಿಧಾನವಾಗಿ ಬಂದು ಅಲ್ಲಿರುವ ಗೋಡೆಯ ಸಂದಿನಲ್ಲಿ ಅವಿತು ಕುಳಿತಿರುತ್ತಾನೆ. ಅಲ್ಲಿಗೆ ಬಂದ 2 ಆಕೃತಿಗಳು ಹೀಗೆ ಮಾತನಾಡುತ್ತಿರುತ್ತವೆ. ಬರೀ 20,000 ಮಾತ್ರ ಕೊಟ್ಟಿದ್ದೀಯಾ, ಉಳಿದ ಹಣ ಯಾರು ಕೊಡೋದು? ಹೇ, ಎಷ್ಟು ಆಸೆ ನಿನಗೆ? ಕೆಲಸ ಹೇಳಿದಾಗಲೇ 5,000 ಅಡ್ವಾನ್ಸ್ ಕೊಟ್ಟಿಲ್ವಾ? ಹೋ, ಬರೀ 5,000ಕ್ಕೆ ಯಾರು ಕೊಲೆ ಮಾಡ್ತಾರೆ? ನನಗೆ ಹಣದ ಅವಶ್ಯಕತೆ ಇರೋದ್ರಿಂದ ಕೇಳ್ತಿದ್ದೀನಿ. ಇಲ್ಲ ಅಂದರೆ ಅಂಥ ಚಂದದ ಹುಡುಗಿನ ಮುಟ್ಟಕ್ಕೂ ನನಗೆ ಯೋಗ್ಯತೆ ಇಲ್ಲ. ಛೇ, ನಿನ್ನ ಮಾತು ಕೇಳಿ ನಾನು ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ಛೇ, ಪಾಪ ಸಾಯೋಕ್ಕೂ ಮುನ್ನ ಎಷ್ಟು ಒದ್ದಾಡಿತು ಮಗು. ನನಗೆ ನನ್ನ ಮಗಳೇ ನೆನಪಾಗಿದ್ದು. ಹೇ ಸುಮ್ಮನಿರು, ಸಾಕು ಕಂಡಿದ್ದೀನಿ. ನೀನು ಏನು ಮಹಾ ಸಾಚ. ಹಿಂದಿನ ಸಾರಿನೇ ಹೇಳಿದ್ದೆ ನಿನಗೆ, ಇಬ್ಬರನ್ನು ಒಟ್ಟಿಗೆ ಸಾಯಿಸು ಅಂತ. ನೀನು ಛೇ, ಆ ಹುಡುಗ ಸಾಗರ್ನನ್ನು ಉಳಿಸಿಬಿಟ್ಟೆ. ಛೇ, ಹೋಗು, ಎಷ್ಟು ಹೇಳ್ತೀನಿ ಅಷ್ಟು ಮಾಡು. ಹೌದು, ನಿನಗೇನು ಅಷ್ಟು ದ್ವೇಷ ಹುಡುಗಿ ಮೇಲೆ? ಅವಳು ದುಡಿದಿರುವ ಸಮಸ್ತ ಆಸ್ತಿಯನ್ನ ಯಾರಿಗೂ ಕೊಡದೆ ಸತಾಯಿಸುತ್ತಿದ್ದಳ. ನಾನು ನೋಡಿರುವ ಹುಡುಗನನ್ನು ಮದುವೆಯಾಗಿದ್ದರೆ ಅಷ್ಟು ಆಸ್ತಿ ನನ್ನ ವಶವಾಗ್ತಾ ಇತ್ತು. ಹುಚ್ಚು ಹುಡುಗಿ, ಎಷ್ಟು ಹೇಳಿದರೂ ಕೇಳಲಿಲ್ಲ. ಯಾವನೋ ಸಾಗರಂತೆ ಅವನ ಪ್ರೀತಿಯ ಬಲೆಯಲ್ಲಿ ಸಿಲುಕಿ ನನ್ನನ್ನು ಕಡೆಗಾಣಿಸಿದ್ದಳು. ಇತ್ತೀಚೆಗೆ ಮನೆಗೆ ಬರೋದು ಕಡಿಮೆ ಮಾಡಿದ್ದಳು. ನನಗೂ ದಿನ ಹೇಳಿ ಹೇಳಿ ಸಾಕಾಗಿ ಹೋಗಿತ್ತು. ಅದಕ್ಕೆ ನಿನಗೆ ಹೇಳಿ ಕಳಿಸಿದ್ದು. ಈಗ ನನಗೆ ದುಡ್ಡು ಬೇಕು, ಕೊಡ್ತೀಯೋ ಇಲ್ವೋ? ನನಗೆ ಅದನ್ನು ಹೇಗೆ ಪಡೀಬೇಕಂತ ಚೆನ್ನಾಗಿ ಗೊತ್ತು. ಹೋ, ನನಗೆ ಜೋರು ಮಾಡ್ತೀಯಾ? ನಿನಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ. ಆಯಿತು ಬಿಡು, ಎಷ್ಟು ಕೊಡ್ತೀಯೋ ಕೊಡು. ನಾನು ಇಲ್ಲಿಂದ ಬೇಗ ಹೋಗಬೇಕು. ಪೊಲೀಸರು ಹುಚ್ಚುನಾಯಿರ್ತಾರ ನನ್ನ ಹಿಂದೆ ಬಿದ್ದಿದ್ದಾರೆ. ತಗೋ 7,000 ಅಷ್ಟೇ, 1 ಪೈಸಾನೂ ಜಾಸ್ತಿ ಕೊಡಲ್ಲ. ಹೋಗ್ಲಿ ಬಿಡು. ಇವತ್ತು ರಾತ್ರಿ ನಾನು ಮಂಗಳೂರಿಗೆ ಹೋಗ್ತೀನಿ. ಅಲ್ಲಿಂದ ಹೈದ್ರಾಬಾದ್, ಆಮೇಲೆ ದುಬೈಗೆ ಹೋಗಿ ಸೆಟಲ್ ಆಗ್ತೀನಿ. ಬಾಯ್ ಬಾಯ್. ಹೋಗೋಗು. ಇಬ್ಬರ ಆಕೃತಿಗಳು ಸರಿದು ಹೋಗುತ್ತವೆ. ಇಷ್ಟೆಲ್ಲ ಕೇಳಿಸಿಕೊಂಡ ಸಾಗರ್ನಿಗೆ ಒಂದು ಹೆಣ್ಣು ಧ್ವನಿ, ಇನ್ನೊಂದು ಗಂಡು ಧ್ವನಿ ಅಂತ ಗೊತ್ತಾಯಿತು. ಸಂದಿನಿಂದ ಹೊರಗೆ ಬಂದು ನೋಡಿದಾಗ ಪ್ರೀತಿಯ ತಾಯಿ ಕದ್ದು ಕದ್ದು ಒಳಗೆ ಹೋಗಿದ್ದು ನೋಡುತ್ತಾನೆ. ತಕ್ಷಣವೇ ಇನ್ಸ್ಪೆಕ್ಟರ್ ಪಂಕಜ್ಗೆ ಫೋನ್ ಮಾಡಿ ಎಲ್ಲ ಹೇಳುತ್ತಾನೆ. ಮರುದಿನ ಪೊಲೀಸರು ಪ್ರೀತಿಯ ಮನೆಗೆ ಬಂದು ಅವಳ ತಂದೆ ತಾಯಿಯನ್ನು ವಿಚಾರಣೆ ಮಾಡುತ್ತಾರೆ. ಏನೂ ಸುಳಿವು ಸಿಗುವ ಲಕ್ಷಣ ಕಾಣುವುದಿಲ್ಲ. ಹೀಗೆಯೇ ಕೆಲವು ದಿನಗಳ ನಂತರ ಪ್ರೀತಿಯ ಕೊಂದ ಆರೋಪಿ ಸಿಕ್ಕಿದ್ದಾನೆ ಎಂದು ಸುದ್ದಿ ಹರಡುತ್ತದೆ. ಪ್ರೀತಿಯ ತಾಯಿಗೆ ಅವರು ಯಾರಿರಬಹುದು ಎಂಬ ಕುತೂಹಲ ಕಾಡುತ್ತದೆ. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿದಾಗ ಅಲ್ಲಿ ಲಾಕಪ್ನಲ್ಲಿ ಇದ್ದವನನ್ನು ನೋಡಿ ಗಾಬರಿಯಾಗುತ್ತಾರೆ. ಅಷ್ಟು ಹೊತ್ತಿಗೆ ಸಾಗರ್ನೋ, ನಿರ್ದೇಶಕ ವೇದಾಂತ್ ಹಾಗೂ ಪೂರ್ತಿ ಶೂಟಿಂಗ್ ಜನ ಬಂದಿರುತ್ತಾರೆ. ಇನ್ಸ್ಪೆಕ್ಟರ್ ಪಂಕಜ್ ಅವರು ಬಂದು ಇವನೇ ಪ್ರೀತಿ ಮೇಡಮ್ನ ಕೊಲೆಗಾರ ಅಂತ ಒಬ್ಬ ಹುಡುಗನನ್ನು ತೋರಿಸಿದ. ಸಾಗರ್ನು ಅವನನ್ನು ನೋಡಿ ಎಲ್ಲೋ ನೋಡಿದ್ದೀನಿ ಅಂತ ಅಂದುಕೊಳ್ಳುತ್ತಾ ಇರುವಾಗಲೇ ವೇದಾಂತ್, ಹೇ ನೀನು ನಿತಿನ್ ಅಲ್ವೇ? ಪ್ರೀತಿ ಮೇಡಮ್ನ ದೂರದ ಸಂಬಂಧಿ. ನಿನ್ನನ್ನೇ ಅಲ್ಲವೇ ಅವರು ಮದುವೆ ಆಗುವುದಿಲ್ಲ ಎಂದು ತಿರಸ್ಕರಿಸಿದ್ದರು? ಅದಕ್ಕೆ ಅಂದು ನೀನು ಹೇಳಿದ್ದೀಯಲ್ಲ, ನಿನ್ನನ್ನು ಈ ಜನ್ಮದಲ್ಲಿ ಕ್ಷಮಿಸುವುದಿಲ್ಲ ಅಂದಿದ್ದೆ. ಛೇ, ಸಾಯಿಸಿಬಿಟ್ಟೆಯಲ್ಲ ಎನ್ನುತ್ತಾರೆ. ಆಗ ಪಂಕಜ್, ಹೌದು ಇವನೇ ಕೊಲೆಗಾರ ಎಂದಾಗ, ನಾನು ಕೊಲೆ ಮಾಡಿಲ್ಲ. ಪ್ರೀತಿಯ ಮೇಲೆ ದ್ವೇಷ ಇತ್ತು ನಿಜ. ಆದರೆ ಕೊಲೆ ಮಾಡಿ ಏನು ಸಾಧನೆ ಮಾಡಲಿ ನಾನು ಅಷ್ಟು ಕೆಟ್ಟವನಲ್ಲ ಅಂತ ಕಣ್ಣೀರು ಹಾಕುತ್ತಾನೆ. ತಕ್ಷಣ ಪ್ರೀತಿಯ ತಾಯಿ ಮುಂದೆ ಬಂದು ಅವನ ಕಪಾಳಕ್ಕೆ ಹೊಡೆಯುತ್ತಾರೆ. ಏನೋ ನಿನ್ನನ್ನೇ ನನ್ನ ಅಳಿಯ ಮಾಡಿಕೊಳ್ಳಲು ತಯಾರಾಗಿದ್ದೆ, ನನ್ನ ಮಗಳನ್ನೇ ಬಲಿ ಪಡೆದಿಯಲ್ಲೋ ಅಂತ ಅಳಲು ತೊಡಗುತ್ತಾರೆ. ಇನ್ಸ್ಪೆಕ್ಟರ್ ಪಂಕಜ್, ಅರೆ ನೀವೇಕೆ ಅಳ್ತೀರಾ ತಾಯಿ? ನಿಮಗೆ ಬರೋ ಆಸ್ತಿ ಬರುತ್ತೆ ಬಿಡಿ. ಪಂಕಜ್ನ ಮಾತು ಕೇಳಿ ಪ್ರೀತಿಯ ತಾಯಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಾರೆ. ಏನು ಹೇಳ್ತಾ ಇದ್ದೀರಾ? ನಾನೇನು ಮಾಡಿದೆ? ಅಯ್ಯೋ, ಅಷ್ಟಾಗಿ ಗಾಬರಿ ಬೀಳ್ತೀರಾ? ಬಿಡಿ ತಾಯೇ, ಮಗಳನ್ನು ದಾರಿಯಿಂದ ಕಿತ್ತೊಗೆದಿದ್ದು ಆಯಿತಲ್ಲ, ಏನು ಭಯ? ಇನ್ಯಾರು ನಿಮ್ಮ ವಿರುದ್ಧ ನಿಲ್ತಾರೆ ಅಲ್ವಾ? ಎಲ್ಲರೂ ಆಶ್ಚರ್ಯ ಮತ್ತು ದಿಗ್ಭ್ರಮೆಯಿಂದ ಪಂಕಜ್ನನ್ನು ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇರ್ತಾರೆ. ಅರೆ ಹೇಳ್ತೀನಿ. ಕಾನ್ಸ್ಟೇಬಲ್ ರಾಮಪ್ಪ, ಕರೆದುತ್ತಾ ಅವನನ್ನು. ಕಾನ್ಸ್ಟೇಬಲ್ ಒಬ್ಬ 60ರ ವಯಸ್ಸಿನ ವ್ಯಕ್ತಿಯನ್ನ ಎಳೆದು ತರುತ್ತಾನೆ. ಆ ವ್ಯಕ್ತಿಯನ್ನು ನೋಡಿ ಪ್ರೀತಿಯ ತಾಯಿಯ ಮುಖದ ಬಣ್ಣ ಬದಲಾಗುತ್ತದೆ. ತಪ್ಪಿತಸ್ಥ ಭಾವ ಮೂಡಲು ಶುರು ಆಗುತ್ತದೆ.
ಪಂಕಜ್ನೇ ಮುಂದುವರೆದು, ಇವರ ಹೆಸರು ಅಜಿತ್ ಶೆಟ್ಟಿ, ಪ್ರೀತಿಯ ಕೇರ್ಟೇಕರ್. ಪ್ರೀತಿ ಒಬ್ಬ ಅನಾಥ ಹುಡುಗಿ. ಅವಳನ್ನು ಅನಾಥ ಆಶ್ರಮದಿಂದ ಕರೆದು ತಂದು ಇಂದಿನ ಅವಳ ತಾಯಿ ಅಂದರೆ ಈ ಬೃಂದ ಅವರ ಕೈಯಲ್ಲಿ ಕೊಟ್ಟಿದ್ದರು. ಚಿಕ್ಕವಳಾಗಿದ್ದಾಗಿನಿಂದ ಚೆನ್ನಾಗಿಯೇ ನೋಡಿಕೊಂಡವರು. ಚಿತ್ರರಂಗ ಪ್ರವೇಶಿಸುವ ಹಾಗೂ ಖ್ಯಾತಿ ಬರುವವರೆಗೂ ಚೆನ್ನಾಗಿಯೇ ಇದ್ದರು. ಯಾವಾಗ ಪ್ರೀತಿ ಖ್ಯಾತನಟಿಯಾಗಿ ಗುರುತಿಸಲ್ಕೊಳ್ಳಪಟ್ಟಳೋ ಹಾಗೆ ಇವರ ಆಸೆಗಳು ಚಿಗುರೊಡೆದವು. ತಮಗೆ ಎಲ್ಲ ಆಸ್ತಿ ಬರೆಸಿಕೊಳ್ಳುವ ಹುಚ್ಚು ಮನಸ್ಸಿಗೆ ಹೊಕ್ಕಿತು. ಬರಬರುತ್ತಾ ಪ್ರೀತಿ ಒಬ್ಬ ಚಿನ್ನದ ಮೊಟ್ಟೆ ಇಡುವ ಕೋಳಿ ಆಗಿದ್ದಳು. ಅವಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಇನ್ನೂ ಜಾಸ್ತಿ ಆಸ್ತಿ ಮಾಡುವಂತೆ ಬಲವಂತ ಮಾಡುತ್ತಿದ್ದರು. ಪ್ರೀತಿಯು ಇದರಿಂದ ತುಂಬಾ ನೊಂದು ಹೋಗಿದ್ದಳು. ತನ್ನನ್ನು ಇನ್ನೂ ಆಸ್ತಿಗಾಗಿ ಪೀಡಿಸುತ್ತಿದ್ದ ತಾಯಿಯಿಂದ ದೂರವಿರಲು ಪ್ರೀತಿಯು ಹೆಚ್ಚು ಹೆಚ್ಚು ಚಿತ್ರಗಳಿಗೆ ಒಪ್ಪಿಕೊಳ್ಳುತ್ತಾಳೆ. ಔಟ್ಡೋರ್ ಶೂಟಿಂಗ್ ಇದ್ದರೂ ಅದನ್ನು ಒಪ್ಪಿಕೊಂಡು ಬಿಡುತ್ತಿದ್ದಳು. ಹೀಗೆ ಇರುವಾಗ ಪರಿಚಯವಾದವನೇ ಈ ಸಾಗರ್, ಪ್ರೀತಿ ಮೇಡಮ್ನ ಮೇಕಪ್ ಮ್ಯಾನ್. ಇವನ ತಲೆಹರಟೆ ಮಾತುಗಳು ಪ್ರೀತಿಯವರಿಗೆ ತುಂಬ ಇಷ್ಟವಾಗಲು ಶುರುವಾಯಿತು. ಇಬ್ಬರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಪ್ರೀತಿ ಮೇಡಮ್ ಅವರು ಎಷ್ಟೋ ಸಲ ಈ ಸಾಗರ್ನ ಹತ್ತಿರಾನೇ ಮನೆಗೆ ಡ್ರಾಪ್ ತಗೊಂಡಿದ್ದೂ ಇದೆ. ಸರಿನಾ ಮಿಸ್ಟರ್ ಸಾಗರ್? ಎಲ್ಲೂ ಕಳೆದು ಹೋದ ಸಾಗರ್ ಪಂಕಜ್ ಮಾತಿಗೆ ವಾಸ್ತವಕ್ಕೆ ಬಂದಿದ್ದೆನೋ. ಏನಂದ್ರಿ? ಸಾರಿ, ಏನೋ ಬೇರೆ ಯೋಚಿಸುತ್ತಿದ್ದೆ. ತಡವರಿಸಿ ಉತ್ತರಿಸಿದನು. ಇರಲಿ ಬಿಡಿ ಸಾಗರ್, ನಿಮ್ಮ ಪ್ರೀತಿ ಮೇಡಮ್ಗೆ ನ್ಯಾಯ ದೊರಕಿಸುವ ಕಾರ್ಯ ಮುಂದುವರಿಸೋಣವೇ? ಎಲ್ಲಿದ್ದೆ ನಾನು? ಈ ವ್ಯಕ್ತಿ, ಈ ಮನುಷ್ಯ ಯಾರು ಅನ್ನೋದು ತಿಳಿಯಿತು. ಇವರ ಜೊತೆಯವರು ಯಾರು ಅನ್ನೋದು ಬಾಯಿ ಬಿಟ್ಟರೆ ಮುಂದಿನ ಕಾರ್ಯ ಸುಲಭವಾಗುತ್ತೆ. ಏನಯ್ಯ, ಹೇಳ್ತೀಯಾ ಇಲ್ಲ ಏರೋಪ್ಲೇನ್ ಹತ್ತಿಸ್ಬೇಕಾ? ತುಂಬ ತಣ್ಣನೆಯ ಗದರಿಕೆಯಲ್ಲಿ ಕೇಳಿದರು ಪಂಕಜ್. ಹೇಳ್ತೀನಿ ಸರ್. ಪ್ರೀತಿಯ ತಾಯಿಯ ಕಡೆಗೆ ನೋಡ್ತಾನೆ. ಅವರ ಮುಖದ ಬಣ್ಣ ಬದಲಾಗುತ್ತಾ ಇರುತ್ತೆ. ಭಯದಲ್ಲಿ ನಡುಕ ಶುರು ಆಗಿರುತ್ತೆ. ಆ ಹೆಂಗಸಿನ ಅತಿ ಆಸೆಗೆ ನಾನು ಪ್ರೀತಿಯಿಂದ ಸಾಕಿದ ಪ್ರೀತಿಗೆ ಅನ್ಯಾಯ ಮಾಡಲು ಹೊರಟಿದ್ದೆ. ಛೇ, ಅಂದ ರಾತ್ರಿ ಮಗು ಎಷ್ಟು ಬೇಡಿಕೊಂಡಿತೋ, ಹೊಡಿಬೇಡಿ ಸರ್, ನಿಮಗೆ ಬೇಕಾದದ್ದು ಕೊಡ್ತೀನಿ ಅಂತ. ನಾನೇ ಪಾಪಿ, ಚಾಕು ಬೀಸಿಯೇ ಬಿಟ್ಟೆ. ಆದರೆ ಅವಳನ್ನು ಕೊಲ್ಲಲು ಮನಸ್ಸು ಬರಲಿಲ್ಲ. ಅಷ್ಟರಲ್ಲಿ ಅವಳ ಗೆಳತಿ ಅವಳನ್ನು ಬದುಕಿಸಲು ಅಡ್ಡ ಬಂದಿದ್ದಳು. ನಾನು ಬೀಸಿದ ಚಾಕುವಿನ ಏಟುಗಳು ಪ್ರೀತಿಯ ಬದಲು ಆ ಹುಡುಗಿಗೆ ಬಿದ್ದಿದ್ದವು. ಪಾಪ, ಆ ಹುಡುಗಿ ಪ್ರೀತಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಳು. ಒಂದು ಕ್ಷಣದಲ್ಲಿ ನನಗೇನು ಮಾಡಬೇಕು ಗೊತ್ತಾಗದೆ ನಿಂತಿದ್ದೆ. ಪ್ರೀತಿಯೇ ನನ್ನ ಕೈ ಹಿಡಿದು, ಅಂಕಲ್, ನೀವು ಈ ರೀತಿ ಯಾಕೆ ಮಾಡುತ್ತಿರುವಿರಿ ಎಂದಾಗ ನಾನು ಜೋರಾಗಿ ಅತ್ತು ಅವಳ ಸಾಕು ತಾಯಿಯ ಬಗ್ಗೆ ಎಲ್ಲ ಹೇಳಿದೆ. ನಂತರ ಅವಳನ್ನು ಯಾರೂ ಬರದಿರೋ ಜಾಗದಲ್ಲಿ ಬಚ್ಚಿಟ್ಟಿದ್ದೀನಿ. ತೋರಿಸ್ತೀನಿ ಬನ್ನಿ ಸರ್ ಅಂತಾನೆ. ಸಾಗರ್ನಿಗೆ ಪ್ರೀತಿ ಬದುಕಿರುವುದು ಕೇಳಿ ತುಂಬ ಖುಷಿಯಾಗುತ್ತದೆ. ಯಾವಾಗ ಅವಳನ್ನು ನೋಡುತ್ತೀನಿ ಅಂತ ಕಾಯ್ತಾ ಇರ್ತಾನೆ. ಆ ವ್ಯಕ್ತಿಯು ಪಂಕಜ್ ಮತ್ತು ಇತರರನ್ನು ತಾನು ಪ್ರೀತಿಯನ್ನು ಇಟ್ಟ ಜಾಗಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ಪ್ರೀತಿಯು ಒಬ್ಬ ಸಾಮಾನ್ಯ ಹುಡುಗಿಯ ಹಾಗೆ ಜೀವಿಸುತ್ತಿರುತ್ತಾಳೆ. ಅಲ್ಲಿ ಪಂಕಜ್ ಅವರು ಹೋದ ತಕ್ಷಣ ಅವಳು ಭಯದಿಂದ ಅವಿತುಕೊಳ್ಳಲು ನೋಡುತ್ತಾಳೆ. ಇನ್ನೂ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಳು. ಅದರಿಂದ ಯಾರನ್ನು ಕಂಡರೂ ಭಯ ಬೀಳುತ್ತಿದ್ದಳು. ಪಂಕಜ್ ಅವರು ಮಾತನಾಡಿಸಿದರೂ ಏನೊಂದು ಮಾತನಾಡದೆ ಸುಮ್ಮನೆ ನೆಲ ನೋಡುತ್ತಾ ಕುಳಿತಿದ್ದಳು ಪ್ರೀತಿ. ಎಲ್ಲರೂ ಅವಳನ್ನು ಮಾತನಾಡಿಸಿ ಸೋತರು. ಕಡೆಗೆ ಪಂಕಜ್ನ ಕಣ್ಣಿನ ಸನ್ನೆ ಅರಿತು ಸಾಗರ್ನು ಪ್ರೀತಿ ಎಂದು ಕರೆಯಲು ತಲೆ ಎತ್ತಿ ನೋಡಿದವಳು ಓಡಿ ಹೋಗಿ ಅವನ ತೆಕ್ಕೆಗೆ ಬಿದ್ದಳು. ಎಲ್ಲರೂ ಆಶ್ಚರ್ಯದಿಂದ ನೋಡಲು ಪ್ರೀತಿಯು ತಾನಾಗಿಯೇ ತನ್ನ ಹಾಗೂ ಸಾಗರ್ ಸಂಬಂಧದ ಬಗ್ಗೆ ಎಲ್ಲರಿಗೂ ತಿಳಿಸಿದಳು. ಯಾವ ಸಂದರ್ಭದಲ್ಲಿ ಮದುವೆಯಾಗಿದ್ದೋ ಎಲ್ಲವನ್ನೂ ವಿವರಿಸಿದಳು. ಎಲ್ಲರನ್ನೂ ಸಮಾಧಾನಪಡಿಸಿ ಕರೆದು ತಂದರು. ಅವಳ ಸಾಕುತಾಯಿ ಹಾಗೂ ಕೇರ್ಟೇಕರ್ ಅವರಿಗೆ ಕೋರ್ಟ್ನಲ್ಲಿ ಶಿಕ್ಷೆ ವಿಧಿಸಲಾಯಿತು. ಪ್ರೀತಿಯೂ ಕೂಡ ನಿಧಾನವಾಗಿ ಚೇತರಿಸಿಕೊಂಡಳು. ಸಾಗರ್ನ ಜೊತೆಗೆ ತನ್ನ ಮದುವೆಯ ಬಗ್ಗೆ ಘೋಷಣೆ ಮಾಡಿದಳು. ಎಲ್ಲರ ಸಮ್ಮುಖದಲ್ಲಿ ಶಾಸ್ತ್ರದಂತೆ ಮದುವೆಯಾದರು. ಸಾಗರ್ನು ಕೂಡ ಬೇರೆಯವರ ಕಡೆ ಕೆಲಸವನ್ನು ಹುಡುಕಿದನು. ಪ್ರೀತಿಯು ತನ್ನ ಫಿಲ್ಮ್ ಕರಿಯರ್ ಬಿಟ್ಟು ಗೃಹಿಣಿಯಾಗಿ ತನ್ನ ಜೀವನದಲ್ಲಿ ಸುಖವನ್ನು ಕಂಡಳು. ಇಬ್ಬರ ಪ್ರೀತಿಯು ಸಾಗರದಷ್ಟು ಇರಲಿ ಎಂದು ಎಲ್ಲರೂ ಹರಸಿದರು. ನವಜೋಡಿಗಳು ದಾಂಪತ್ಯ ಜೀವನದ ಸುಖವನ್ನು ಉಂಡು ಎಲ್ಲರಿಗೂ ಮಾದರಿಯಾದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.